ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಹೇಳಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ. ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ. ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲ್ಲಿ ಕಾಣಿಸ್ತಾ ಇದೆ 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವಿಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟು ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವಿಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು. ಅದನ್ನೂ ನಾನು ವಿಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದ್ರೆ ವಿಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನೂ ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ. 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡ್ಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತದೆ ಅಂತ. ದವಾ ತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್. ನಾನು ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಒಂದು ಗಿಫ್ಟ್ ಕೊಡ್ತೀನಿ. ನಿಮ್ಮಿಂದ ಚಾನಲ್ ಬೆಳೀತಾ ಇದೆ, ಇನ್ನೂ ಬೆಳೆಸಿ ಫ್ರೆಂಡ್ಸ್ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದು. ಟಾಪ್ ಕ್ಲಾಸು ಮೀಟ್ರ್ ಗೇಜ್ ತಿರಾವಲ್ ಹೆಣ್ಣು, ನಗಿನ ತಿರಾವಲಲ್ಲಿ ಗಂಡು. ಈ ಜೊತೆ ಪಟಾಗಳು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನೆಕ್ಸ್ಟು ಇದಲ್ಲಿ ಪಟ ಮಾಡಿಸಿ ಆ ಪಟಗಳನ್ನ ಸೇಲ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಮಾಡ್ತಾರೋ ವಿಡಿಯೋ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಬಣ್ಣದಲ್ಲಿ ಒಂದು ಒಳ್ಳೆ ಲಾಂಗ್ ಟೈಮ್ ಅಕ್ಕಿಗಳು ಸಿಗಲಿ ಅಂದ್ಬಿಟ್ಟು ನಾನು ಮಾಡಿರೋ ಜೊತೆಗಳು ತೋರಿಸ್ತಾ ಇದ್ದೀನಿ. ಈ ಜೊತೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನೋಡಿ ನನಗೆ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ, ಯಾವುದೇ ಅಕ್ಕಿ ನಿಮ್ಗೆ ಇಷ್ಟ ಆಯಿತು ಅಂತ. ಈ ಲೈನ್ಗಳಲ್ಲಿ ನೆಕ್ಸ್ಟು ಪಟ್ಟ ಮಾಡಿಸ್ಬಿಟ್ಟು ಅವೆಲ್ಲ ಸೇಲ್ಗೆ ಹಾಕ್ತಾಯಿದ್ದೀನಿ. ದೊಡ್ಡ ಅಕ್ಕಿಗಳು ಯಾವುದೂ ಸೇಲ್ಗಿಲ್ಲ, ಪಟ್ಟಗಳು ಮಾತ್ರ ಸೇಲ್ಗಿರೋದು. ನಾನು ನಿಮಗೆ ಏನು ಕೊಡ್ತಾಯಿದ್ದೀನಿ ನೆಕ್ಸ್ಟು ಪಟ್ಟಗಳು ಅದರದ್ದು ಮೂಲಗಳನ್ನ ಇವಾಗ ನಾನು ವಿಡಿಯೋ ಮಾಡ್ತಾಯಿರೋದು ಫ್ರೆಂಡ್ಸ್. ಇದು ನಗಿನ ತಾಮ್ರಲ್ಲಿ ಗಂಡು, ಮೀಟ್ರ್ ಗೇಜಲ್ಲಿ ಹೆಣ್ಣು. ಫ್ರೆಂಡ್ಸ್ ನೋಡಿ, ನಾವು ಜೊತೆ ಮಾಡಿರೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ನಗಿನ ತಾಮ್ರಲ್ಲಿ ಗಂಡು, ಚಡಿ ಬಾಲ, ಚುಕ್ತಿರಿ ಉದ್ದಾತಿರಿ. ವೈಬ್ರೇಷನ್ನು ನಮ್ಮ ನಗಿನಗಳಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ.
ಲೆಂತು ಜಾಸ್ತಿ ಉದ್ದ ಇಲ್ಲ, ಮೀಡಿಯಮ್ ಲೆಂತು. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್, ಟಾಪ್ ಕ್ಲಾಸು ಬ್ರೀಡರ್ ಐ ಪ್ಲಸ್ ಫ್ಲೈಯರ್ ಐ ಗಂಡಲ್ಲಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾರೆ ದಯವಿಟ್ಟು ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಇನ್ನೂ 4 ದಸ್ತದ ಅಕ್ಕಿ. ಇದು ಇನ್ನೂ ವಯಸ್ಸಾಗ್ತಾ ಟೋಟಲಾಗಿ ಕಣ್ಣಲ್ಲಿ ಕಪ್ಪು ಒಡಕಲುಗಳು ತುಂಬಾ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇದು ಮೀಟ್ರ್ ಗೇಜಲ್ಲಿ ತಿರಾವಲ್ ಹೆಣ್ಣು. ಏನಕ್ಕೆ ತಿರಾವಲ್ ಮ್ಯಾಚ್ ಮಾಡಿರೋದು ಅಂದರೆ ನಗಿನಗಳಲ್ಲಿ ತಿರಾವಲ್ಗಳು ತುಂಬ ಜಾಸ್ತಿ ಬರುತ್ತೆ. ಇದರಲ್ಲೂ ನೋಡ್ಬೋದು ವೈಬ್ರೇಷನ್ನು, ಮೀಡಿಯಮ್ ವೈಬ್ರೇಷನ್ನು, ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ. ಈ ಟೈಪಲ್ಲಿ ನಾವು ಮ್ಯಾಚ್ ಮಾಡಿರೋದು. 2 ಅಕ್ಕಿಗೂ ವೈಬ್ರೇಷನ್ ಇರಲೇಬೇಕಂತ ಇಲ್ಲ ಅಂದರೂ ನಡೆಯುತ್ತೆ, ಇದ್ರೂ ನಡೆಯುತ್ತೆ. ಬಾಡಿ ಪ್ಯಾಟ್ರನ್ನು ಶೇಪ್ ನೋಡ್ಕೊಳ್ಳಿ. ಗಂಡಕ್ಕಿಂತ ಹೆಣ್ಣು ಉದ್ದ ಅಗಲ ಇದೆ, ಗಂಡದು ಅಗಲ ಇದೆ, ಹೆಣ್ಣು ಗಂಡಕ್ಕಿಂತ ಉದ್ದ ಮ್ಯಾಚ್ ಮಾಡಿರೋದು ನಾವು. ತಲೆ ಶೇಪು ಗಂಡು ಹೆಣ್ಣು ಎರಡೂ ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚು. ಇದರಲ್ಲಿ ಚೊಂಚಲ್ಲಿ ಅಬ್ಸರ್ವ್ ಮಾಡಿ, ಮುಂದೆ ಕಪ್ಪು ಮಾರ್ಕ್ ಇದೆ, ಹಿಂದೆ ಪಿಂಕಿಶ್ ಇದೆ. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಟಾಪ್ ಕ್ಲಾಸ್ ಆಗಿರುತ್ತೆ ಅಂತ. ಟೋಟಲಾಗಿ ಬ್ರೀಡರ್ ಐ. ಇದು ಚಿಕ್ಕಬಳ್ಳಾಪುರ ಮಕ್ಷಿ ತಿರಾವಲ್ಲು ಗಂಡು. ಇದಕ್ಕೂ ಮ್ಯಾಚ್ ಮಾಡಿರೋದು ನಾವು ಮೀಟ್ರ್ ಗೇಜಲ್ಲಿ ಹೆಣ್ಣು. ಎಲ್ಲ ನೆನ್ನೆ ಡಿವರ್ಮಿಂಗ್ ಮಾಡಿದ್ದೀವಿ. ಜೊತೆ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಡಿವರ್ಮಿಂಗ್ ಮಾಡ್ಕೊಂಬಿಡ್ತೀವಿ, ಅದಾದಮೇಲೆ ಜೊತೆಗಳು ಹಾಕ್ಕೊತೀವಿ. ಇನ್ನೂ ಒಂದು 4 ತಿಂಗಳಾದ್ಮೇಲೆ ಮತ್ತೆ ಡಿವರ್ಮಿಂಗ್ ಮಾಡ್ಕೊತೀವಿ. ಇವಾಗ ಇದೆಲ್ಲ ಡಿವರ್ಮಿಂಗ್ ಆಗಿದೆ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಏನಕ್ಕೆ ಇವಾಗ ಡಿವರ್ಮಿಂಗ್ ಬಗ್ಗೆ ಹೇಳಿದೆ ಅಂದರೆ, ನೆನ್ನೆ ಡಿವರ್ಮಿಂಗ್ ಮಾಡಿರೋದು ಇಲ್ಲಿ ನೋಡ್ಬೋದು, ಇದು ಹುಳ ಬಿದ್ದಿರೋದು. ಹಿಂಗೆ ಹುಳಗಳು ಡಿವರ್ಮಿಂಗ್ ಮಾಡಿದ್ಮೇಲೆ ಇಂಥ ಹುಳಗಳು ತುಂಬ ಇರುತ್ತೆ ಹೊಟ್ಟೆಯಲ್ಲಿ, ಅದೆಲ್ಲ ಆಚೆ ಬಂದ್ಬಿಡುತ್ತೆ ಡಿವರ್ಮಿಂಗ್ ಮಾಡಿದ್ರೆ. ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಮಕ್ಷಿ ಗಂಡು, ಮೀಟ್ರ್ ಗೇಜು, ದೊಡ್ಡ ಹೆಣ್ಣು. ಈ ಗಂಡುಗೊಂದು ಕಮ್ಮಿ ಅಂದ್ರೂ ಒಂದು 7 ವರ್ಷ ಆಗಿದೆ, ಹೆಣ್ಣುಗೊಂದು 8 ರಿಂದ 9 ವರ್ಷದ ಹೆಣ್ಣು. ಈ ಜೊತೆನ ಮ್ಯಾಚ್ ಮಾಡಿದ್ದೀನಿ. ನಾನು ಏನಕ್ಕೆ ಮ್ಯಾಚ್ ಮಾಡ್ತಿರೋದು ಹಿಂಗೆ ಅಂದರೆ, ಎಲ್ಲ ಬಣ್ಣದ ಅಕ್ಕಿಗಳು ನೆಕ್ಸ್ಟ್ ಸೀಸನ್ಗೆ ನಿಮಗೆಲ್ಲ ಸಿಗಲಿ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗೇನು ಮೀಟ್ರ್ ಗೇಜ್ ಹೆಣ್ಣು ತೋರಿಸ್ದೆ. ಬಾಲ ಶೇಪ್ ನೋಡ್ಕೊಳ್ಳಿ, ತಿರಿಗಳು ನೋಡ್ಕೊಳ್ಳಿ, ಚುಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ನು. ಮತ್ತು ಇನ್ನೊಂದೇನೆಂದರೆ, ಮೊಟ್ಟೆ ನಿಲ್ಲಿಸ್ಕೊಂಡಿದೆಯೋ ಏನಂತ ಗೊತ್ತಿಲ್ಲ ಇದನ್ನು, ಯಾಕಂದರೆ ತುಂಬ ದಿನ ನಾನು ಜೊತೆ ಹಾಕಿರಲಿಲ್ಲ. ನೋಡೋಣ, ಟ್ರೈ ಮಾಡೋಣ. ಎಲ್ಲ ಲೆಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಳ್ಳೆ ಲೆಂತ್ ಇದೆ, ಅಗಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ. ಚೊಂಚು ಸ್ವಲ್ಪ ಉದ್ದ ಚೊಂಚು ಹಾಕಿರೋದು. ಕಣ್ಣಲ್ಲಿ ಟೋಟಲಾಗಿ ಫ್ಲೈಯರು ಪ್ಲಸ್ ಬ್ರೀಡರ್ ಐ. ಫ್ರೆಂಡ್ಸ್ ನೋಡಿ, ಪುತ್ಲಿ ಪಕ್ಕದಲ್ಲಿ ಕಾರ್ಬನ್ ಶೇಡ್ ಎಷ್ಟು ಡಾರ್ಕ್ ಆಗಿದೆ. ಹಿಂಗೆ ಡಾರ್ಕ್ ಆಗಿರೋ ಅಕ್ಕಿಗಳು ಬ್ರೀಡಿಂಗಿಗೆ ತುಂಬ ಒಳ್ಳೆ ಅಕ್ಕಿ. ಒಂದು ನಾರ್ಮಲಾಗಿ ಒಂದು ಗೋಲ್ಡ್ ಶೇಡ್ ಐ ಹಾಕ್ಕೊಂಡ್ರೂ ಒಂದು ಒಳ್ಳೆ ಟೈಮ್ ಬರುತ್ತೆ. ಇದು ಚಿಕ್ಕಬಳ್ಳಾಪುರ ಮಕ್ಷಿ, ಸ್ವಲ್ಪ ಅಗಲ ಬಾಲ. ಇಲ್ಲಿ ನೋಡ್ಬೋದು, ಸ್ವಲ್ಪ ಅಗಲ ಬಾಲ ಅಗಲ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅಕ್ಕಿ ಒಳ್ಳೆ ಲೈನಲ್ಲಿದ್ದರೆ ಸಾಕು. ವೈಬ್ರೇಷನ್ನು ಹೆಣ್ಣಕ್ಕಿಂತ ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಚುಪ್ತಿರಿ, ಉದ್ದಾತಿರಿ. ಗಂಡು ಸ್ವಲ್ಪ ಗಾಬರಿ ಜಾಸ್ತಿ. ಲೆಂತ್ ವೈಸು ಹೆಣ್ಣು ಲೆಂತ್ ಜಾಸ್ತಿ ಇದೆ, ಗಂಡು ಲೆಂತ್ ಕಮ್ಮಿ ಹಾಕಿದ್ದೀನಿ. ಅಗಲ ಇದೆ. ಒಂದು ಸೈಡು ಕಲಾಂಕ ಕಣ್ಣು, ಒಂದು ಸೈಡು ಬಿಳೆ ಕಣ್ಣು. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಇದು ನಾನು ಮ್ಯಾಚ್ ಮಾಡಿರೋದು ಆವಾಗಲೇ ಹೇಳ್ದಂಗೆ ಬಾದಾಮಿ ಶೇಡ್ ಕಣ್ಣು. ಇದು ಬಂದ್ಬಿಟ್ಟು ಟೋಟಲಾಗಿ ಆಡಿಸ್ಕೊಳ್ಳೋ ಕಣ್ಣು,
ಗಂಡನ್ನ ಮ್ಯಾಚ್ ಮಾಡಿರೋದು. ಹೆಣ್ಣು ಬಂದು ಪ್ಯೂರ್ಲಿ ಬ್ರೀಡಿಂಗ್ ಲೈನ್ ಹೆಣ್ಣು, ಅದಕ್ಕೋಸ್ಕರ ಆಡಿಸ್ಕೊಳ್ಳೋ ಕಣ್ಣು ಗಂಡು ಹಾಕಿರೋದು. ಇದು ರೇಗ್ದಾರ್ ತಿರಾವಲ್ ಜೊತೆ, ಇದು ಗಂಡು ಅದು ಹೆಣ್ಣು. ಈ ಜೊತೆನ ಮ್ಯಾಚ್ ಮಾಡಿದ್ದೀನಿ. ಗಂಡು ಬಂದ್ಬಿಟ್ಟು ಒಂದು 5 ದಸ್ತದ ಗಂಡು, ಹೆಣ್ಣು ಬಂದು 3 ದಸ್ತದ ಹೆಣ್ಣು. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಕಾಲುಗಳು ನೋಡ್ಕೊಳ್ಳಿ. ಸ್ವಲ್ಪ ಗಲಾಟೆ ಮಾಡ್ತಾನೆ ಇರತ್ತಿದ್ದು, ಇನ್ನೂ ಹೊಸ್ದಾಗಿ ಆಗ್ತಿರೋ ಜೊತೆನ ಹೊಸ್ದಾಗಿ ಜೊತೆ ಮಾಡ್ತಿರೋದಕ್ಕೆ ಸ್ವಲ್ಪ ಗಲಾಟೆ ಮಾಡೋದಕ್ಕೆ ಒಂದು ಸ್ವಲ್ಪ ದಿನದಲ್ಲಿ ಅಡ್ಜಸ್ಟ್ ಆಗ್ಬಿಡುತ್ತೆ, ಒಂದು 2-3 ದಿನದಲ್ಲಿ. ಈ ಜೊತೆನ ಮ್ಯಾಚ್ ಮಾಡ್ತಾಯಿರೋದು ನೀವು ನೋಡ್ಬೋದು. ಇಲ್ಲಿ ದುಮಾರ್ ಎಗ್ದರ್ ಮೇಲೆ ತಿರಾವಲ್ಲು, ಇದು ದುಮಾರ್ ಎಗ್ದರ್ ಮೇಲೆ ತಿರಾವಲ್ಲು. ಫ್ರೆಂಡ್ಸ್, ಇವಾಗೇನು ತಿರಾವಲ್ ಗಂಡು ತೋರಿಸ್ದೆ, ಬಲ ಶೇಪ್ ನೋಡ್ಕೊಳ್ಳಿ, ಸ್ವಲ್ಪ ಅಗಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಹೆವಿ ವೈಬ್ರೇಷನ್ ಇರುತ್ತೆ, ಇಲ್ಲಿ ನೋಡ್ಬೋದು. ಮತ್ತು ಎಲ್ಲ ಅಕ್ಕಿನೂ ವೈಬ್ರೇಷನ್ ಹಿಂಗೆ ತಿರಿ ಹಿಡಿದ ತಕ್ಷಣ ಮಾಡತ್ತೆ ಅಂತ ಅಲ್ಲ, ಒಂದೊಂದು ಅಕ್ಕಿಗಳು ವೈಬ್ರೇಷನ್ನೇ ಮಾಡಲ್ಲ. ಈ ವಿಡಿಯೋಲ್ಲೇ ತೋರಿಸ್ತಾ ಇರ್ತೀನಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದೊಂದು ಅಕ್ಕಿಗಳು ವೈಬ್ರೇಷನ್ಗಳು ಮಾಡುತ್ತೆ, ತುಂಬ ಜಾಸ್ತಿ ಮಾಡುತ್ತೆ. ಲೆಂತು ಮೀಡಿಯಮ್ ಲೆಂತು, ಅಗಲ ಇದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚು. ಟೋಟಲಾಗೆ ಬಾದಾಮಿ ಶೇಡ್ ಕಣ್ಣು ಗಂಡಿದು. ಇದನ್ನು ನೋಡಿ, ನಿಮಗೆ ಒಂದು ಒಳ್ಳೆ ಬ್ರೀಡರ್ ಐ ಪ್ಲಸ್ಸು ಒಂದು ಒಳ್ಳೆ ಫ್ಲೈಯರ್ ಐ, ಈ ಟೈಪು ಕಣ್ಣು ಬರುತ್ತೆ. ಇದು ಟೋಟಲಾಗೆ ಬಾದಾಮಿ ಶೇಡ್ ಕಣ್ಣಿದು. ಇವಾಗೇನು ತಿರಾವಲ್ ಹೆಣ್ಣು ತೋರಿಸ್ತೆ, ಇದು ನೋಡಿ ಸ್ವಲ್ಪ ಅಗಲ ಬಲ ಬರುತ್ತೆ. ಇದು ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಒಂಚೂರು ವೈಬ್ರೇಷನ್ ಮಾಡಲ್ಲ. ಯಾಕಂದರೆ ಕಮೆಂಟಲ್ಲಿ ಅದು ಹಾಕ್ತಾರೆ, ಹಿಂಗೆ ತಿರಿ ಹಿಡಿದ ತಕ್ಷಣ ವೈಬ್ರೇಷನ್ ಮಾಡತ್ತಂತ. ಅವರು ನೋಡ್ಕೊಬೋದು, ಎಲ್ಲ ಅಕ್ಕಿಗಳು ತಿರಿ ಹಿಡಿದ ತಕ್ಷಣ ವೈಬ್ರೇಷನ್ ಮಾಡತ್ತೆ ಅಂತ ಏನೂ ಗ್ಯಾರಂಟಿ ಇರಲ್ಲ. ಒಂದೊಂದು ತುಂಬ ಮಾಡುತ್ತೆ, ಒಂದೊಂದು ಮಾಡೋದೇ ಇಲ್ಲ. ಲೆಂತ್ ವೈಸು ಗಂಡು ಹೆಣ್ಣು ಎರಡೂ ಲೆಂತು ಕಮ್ಮಿ ಲೆಂತ್ ಅಕ್ಕಿ, ಅಗಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚು. ಗಂಡದು ಚಿಕ್ಕ ಚೊಂಚು, ಹೆಣ್ಣದು ಸ್ವಲ್ಪ ಉದ್ದ ಚೊಂಚು, ಎರಡೂ ಬಾದಾಮಿ ಶೇಡ್ ಕಣ್ಣು. ಇದು ನೋಡ್ಬೋದು ಫ್ರೆಂಡ್ಸ್ ನೀವು, ಬ್ರೀಡರು ಪ್ಲಸ್ಸು ಫ್ಲೈಯರ್ ಐ, ಎರಡು ಅಕ್ಕಿನೂ ನಾವು ಮಾಡಿರೋದು ಬ್ರೀಡರು ಪ್ಲಸ್ ಫ್ಲೈಯರ್ ಐನ ಮ್ಯಾಚ್ ಮಾಡಿರೋದು. ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಇದರಲ್ಲಿ. ಇದೊಂದು 10 ವರ್ಷದ್ದು ಗಂಡು, ಇದು ಎಡೆನೂರುಗಳಲ್ಲಿ ಮಾಡಿಸಿರೋದು, ಸಬ್ಜಾ ಹೆಣ್ಣು. ಈ ಜೊತೆನ ಮ್ಯಾಚ್ ಮಾಡಿದ್ದೀನಿ. ಗಂಡಲ್ಲಿ ಸಿಕ್ಕಾಪಟ್ಟೆ ರಿಸಲ್ಟ್ ಇದೆ. 11 ಮುಕ್ಕಾಲು ಹಂಗೆಲ್ಲ ಆಡಿದೆ ಈ ಗಂಡಲ್ಲಿ. ಅದಕ್ಕೂ ಎಡೆನೂರಿಗೂ ಮ್ಯಾಚ್ ಮಾಡಿರೋದು. ಹೆಣ್ಣು ಬಂದ್ಬಿಟ್ಟು ಒಂದು 4 ದಸ್ತದ ಹೆಣ್ಣಿದು. ಗಂಡಕ್ಕೊಂದು 10 ವರ್ಷ ಆಗಿರುತ್ತೆ, ಹೆಣ್ಣಿಗೊಂದು 3-4 ವರ್ಷದ ಹೆಣ್ಣಿದು. ಒಳ್ಳೆ ಬಣ್ಣ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ತಿರಾವಲ್ಗಳು ದುಬಾಸ್ಗಳು ಇಂಥ ಬಣ್ಣ ಬಂದರೆ ಒಂದು ಆಡೋದಕ್ಕೆ ಒಂದು ಲಾಂಗ್ ಟೈಮ್ ಆಡಿದ್ರೆ ಸಾಕು, ಒಂದು ಒಳ್ಳೆ ರಿಸಲ್ಟ್ ಅಂತಲೂ ಅಂದ್ಕೊಬೋದು. ಶೇಪ್ಗಳು ನೋಡ್ಕೊಳ್ಳಿ ಅಕ್ಕಿದು. ಗಂಡಲ್ಲಿ ನೋಡ್ಬೋದು ವೈಬ್ರೇಷನ್ ಎಷ್ಟು ಮಾಡುತ್ತೆ ಅಂತ. ಇವಾಗೇನು ದುಬಾಸ್ ಗಂಡು ತೋರಿಸ್ತೆ, ಬಾಲ ನೋಡಿ ಎಷ್ಟು ಅಗಲ ಇದೆ ಅಂತ. ಆದರೆ ಈ ಗಂಡಲ್ಲಿ ಒಳ್ಳೆ ರಿಸಲ್ಟ್ ಅನ್ನೋದು ತುಂಬ ಸಖತ್ ರಿಸಲ್ಟ್ ಇದೆ. ಚೂಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಅಕ್ಕಿ ಹಿಡ್ದಿಲ್ಲ ಅಂದರೆ ತುಂಬ ಮಾಡೋದು. ಅಕ್ಕಿ ಇವಾಗ ಹಿಡಿದಾಗ ವೈಬ್ರೇಷನ್ ಕಮ್ಮಿ ಮಾಡ್ತಾಯಿದೆ. ಅದನ್ನೆಲ್ಲ ಡಿವರ್ಮಿಂಗ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಸುಸ್ತಲ್ಲಿರೋ ಅಕ್ಕಿಗಳು. ಲೆಂತು ಒಳ್ಳೆ ಉದ್ದ ಲೆಂತು ಅಗಲ ಇದೆ. ನೆನ್ನೆ ಡಿವರ್ಮಿಂಗ್ ಮಾಡಿರೋದಕ್ಕೆ ಸ್ವಲ್ಪ ಸುಸ್ತಲ್ಲಿರುತ್ತೆ, ಗುಮಾಯಿಸೋದು ಕಮ್ಮಿ ಎಲ್ಲ ಮಾಡುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಮತ್ತು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಲೂ ಶೇಡ್ ನಿಮಗೆ ಎದ್ದಿ ಕಾಣುತ್ತೆ ಅಂದರೆ ಇದರಲ್ಲಿ ಇಲ್ಲೇ ಗೊತ್ತಾಗತ್ತೆ ನೋಡಿ. ಒಂದು ಚುಕ್ಕೆನೂ ಅನಾರಿ ಬರಲ್ಲ. ಟೋಟಲಾಗಿ ಕಣ್ಣಲ್ಲಿ
ಕುತ್ಲಿ ಸುತ್ತಲೂ ಒಡಕಲು ಅನ್ನೋದು ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ಫ್ರೆಂಡ್ಸ್, ಇದು ಎಡೆನೂರು ಹೆಣ್ಣು. ಬಾಲ ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಬೆಂಡಾಗಿದೆ. ಚಡಿ ಬಾಲ ಬರುತ್ತಾದರೆ ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ಎಡನೂರುಗಳಲ್ಲಿ ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ, ಯಾಕಂದರೆ ಸರ್ಕನಿ ಬಾಜಿ ಹೆವಿ ಇರುತ್ತೆ ಇದರಲ್ಲಿ. ಲೆಂತ್ ವೈಸು ಗಂಡು ಜಾಸ್ತಿ ಉದ್ದ ಇದೆ, ಹೆಣ್ಣು ಗಿಡ್ಡಿ ಹೆಣ್ಣು ಹಾಕಿರೋದು, ಅಗ್ಲ ಇದೆ, ಗುಂಡು ತಲೆ, ಉದ್ದ ಚೋಂಚು. ಆಲ್ಮೋಸ್ಟ್ ಎಡನೂರುಗಳಲ್ಲಿ ಚೋಂಚು ಉದ್ದಾನೇ ಇರುತ್ತೆ. ಕಣ್ಣು ನೋಡಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಆಗಿರುತ್ತೆ. ಇದು ಟೋಟಲಾಗಿ ಬ್ರೀಡರ್ ಐ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ತಾಯಿದೆ. ಫಸ್ಟು ದಯವಿಟ್ಟು ಲೈಕ್ ಮಾಡಿ, ಮತ್ತು ಯಾವ ಜೊತೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಇದು ಚಿಕ್ಕಬಳ್ಳಾಪುರದ್ದು ಸುರ್ಮೈ ಲೈನು. ಗಂಡು ಒಂದು 15 ವರ್ಷದ ಗಂಡಿದು, ಒಂದು 6 ವರ್ಷದ ಹೆಣ್ಣು. ಈ ಲೈನಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಆಟ ಇದೆ. ಹಳೆ ಶೋಕ್ದಾರ್ಗಳಿಗೆ ಗೊತ್ತು ಈ ಲೈನು. ನಿಮಗೆ ಯಾರು ಹಳೆ ಶೋಕ್ದಾರ್ಗಳು ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಒಂದು ಸತಿ ವಿಡಿಯೋ ತೋರಿಸಿ, ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ ಈ ಜೊತೆ. ಇದು ಚಿಕ್ಕಬಳ್ಳಾಪುರದ್ದು ಸುರ್ಮೈ ಲೈನು. ಇದರಲ್ಲೂ ಒಂದು ಒಳ್ಳೆ ಬಣ್ಣ ಬರುತ್ತೆ ಪಟ್ಟಗಳು, ಅದಕ್ಕೋಸ್ಕರ ಇದೇ ಜೊತೆ ಮ್ಯಾಚ್ ಮಾಡಿದ್ದೀನಿ. ತೋರಿಸ್ತೀನಿ ಇದರಲ್ಲೇ, ಈ ಜೊತೆಯಲ್ಲಿ ಬಂದಿರೋ ಪಟ್ಟಗಳನ್ನು ತೋರಿಸ್ತೀನಿ. ನೆಕ್ಸ್ಟ್ ಇದಾಗ್ತಾ ಇರೋಂಗೆ ನೆಕ್ಸ್ಟ್ ಅದು ತೋರಿಸ್ತೀನಿ. ಗಂಡು ನೋಡ್ಬೋದು ಫ್ರೆಂಡ್ಸ್, ತುಂಬ ಹಳೇ ಲೈನ್ ಗಂಡು, ಮತ್ತು ತುಂಬ ಹಳೇ ಅಕ್ಕಿ. ಇದು ಒಂದು 15 ವರ್ಷದ ಅಕ್ಕಿ. ಇದು ಹಿಂಗೆ ರೆಕ್ಕೆ ಜೋಕ್ ಬಿಟ್ಟಿರೋದು ನೋಡಿ, ಅದು ವಯಸ್ಸಾಗ್ತಾ ಇರೋಂಗೆ ಆಲ್ಮೋಸ್ಟು ಆ ಸ್ಟಿಫ್ನೆಸ್ ಹೋಗಿರುತ್ತೆ, ಅವಾಗ ಜೋಕ್ ಬಿಡುತ್ತೆ ರೆಕ್ಕೆಗಳನ್ನ. ಒಂದು ಒಳ್ಳೆ ನೋಡೋ ಅಕ್ಕಿ ಫ್ರೆಂಡ್ಸ್ ಇದು. ಇದರಲ್ಲೂ ಪಟ್ಟಗಳು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಮಾಡಿಸ್ತಾ ಇರೋದು. ಇವಾಗೇನು ಸುರ್ಮೈ ಗಂಟು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಲಾಲ್ ಕಟ್ಟೆಲ್ಲ ಹೆವಿ ಇರುತ್ತೆ, ಇಲ್ಲಿ ನೋಡ್ಬೋದು, ತುಂಬ ಲಾಲ್ ಕಟ್ ಇರುತ್ತೆ. ಕಪ್ಪು ಸುರ್ಮೈ. ಲೆಂತ್ ವೈಸು ಗಂಡು ಅಗ್ಲ ಇದೆ, ಲೆಂತ್ ಚೆನ್ನಾಗಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ದಪ್ಪ ಮಕ, ಮತ್ತು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಹಳೆಯ ಲೈನ್ ಅಕ್ಕಿ ಎಷ್ಟು ಸಖತ್ತಾಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್ಗಳು. ಇವಾಗ ಬರ್ತಾ ಬರ್ತಾ ಎಲ್ಲ ಪೂಟ್ ಮಾಡಿಸಿ ಈ ಕ್ವಾಲಿಟೀಸ್ಗಳು ಇವಾಗ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಕಣ್ಣಲ್ಲಿ ನೋಡಿ ಎಷ್ಟು ಡೀಟೇಲ್ ಆಗಿದೆ ಅಂತ ಇದರಲ್ಲಿ. ಇದು ಟೋಟಲ್ ಆಗಿ ಬ್ರೀಡರ್ ಐ ಫ್ರೆಂಡ್ಸ್. ಇದು ಸುರ್ಮೈ ಹೆಣ್ಣು. ಬಾಲ ಶೇಪ್ ನೋಡ್ಬೋದು, ಒಂಚೂರು ಅಗ್ಲಾನೇ ಇರುತ್ತೆ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಲೆಂತು ಅಗ್ಲ ಇದೆ, ಮೀಡಿಯಮ್ ಲೆಂತ್. ಗಂಡು ಹೆಣ್ಣು ಎರಡೂ ಮೀಡಿಯಮ್ ಲೆಂತು, ಅಗ್ಲ ಇದೆ. ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಟೋಟಲಾಗಿ ಬ್ರೀಡರ್ ಐ ಇತ್ತು. ಫೀಮೇಲ್ ನೋಡಿ ನಾವು ಮ್ಯಾಚ್ ಮಾಡಿರೋದು ಟೋಟಲಾಗಿ ಫ್ಲೈಯರ್ ಐ. ಫ್ರೆಂಡ್ಸ್, ಕಮೆಂಟಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ, ಯಾವ ಜೊತೆಯಲ್ಲಿ ಪಟ್ಟಗಳು ಏನು ಟೈಮ್ ಬರ್ಬೋದು ಅಂತ, ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಏನು ಟೈಮ್ ಬರ್ಬೋದು ಅಂತ ಒಂದು ಮೆಸೇಜ್ ಮಾಡಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ನೀವು ಸುರ್ಮೈ ಜೊತೆ ನೋಡಿದ್ರಿ,
ಆ ಗಂಡಿಗೆ ಇನ್ನೂ ಒಂದು ತಿರಾವಲ್ ಹೆಣ್ಣಿಗೆ ಹಿಂದೆ ಇರೋ ಗಂಡು ಬಂದಿರೋದು, ಈ ಗಂಡು ಬಂದಿರೋದು. ಇದು ನಮ್ಮ ನಗಿನ ಒಳಗೆ ಮಾಡಿಸಿರೋದು ಹೆಣ್ಣು. ಇದು ಒಂದು ಜೊತೆ ಮಾಡಿದ್ದೀನಿ. ಈ ಜೊತೆಯಲ್ಲೂ ಈ ಸತಿ ಪಟಾಗಳು ಮಾಡಿಸಿ ನಿಮಗೆಲ್ಲರಿಗೂ ತಲುಪಲಿ ಅಂದ್ಬಿಟ್ಟು ಒಂದು ಒಳ್ಳೆ ಜೊತೆ ಮಾಡಿದ್ದೀನಿ. ಜೊತೆ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಗಂಡು ಸ್ವಲ್ಪ ವೀಕಾಗಿ ಕಾಣಿಸ್ತದೆ, ಯಾಕಂದರೆ ನೆನ್ನೆ ಡಿವರ್ಮಿಂಗ್ ಮಾಡಿರೋದಕ್ಕೆ ಒಂದು ವಾರ ರೆಡಿ ಆಗಿಬಿಡುತ್ತೆ. ಡಿವರ್ಮಿಂಗ್ ಮಾಡಿದಾಗ ಹೊಟ್ಟೆಲಿರೋ ಹುಳ ಮತ್ತು ವೇಸ್ಟೇಜ್ ಏನೇನಿರುತ್ತದೆ ಎಲ್ಲ ಬಂದಿರುತ್ತೆ. ಇನ್ನೊಂದು ವಾರದಲ್ಲಿ ರೆಡಿ ಆಗ್ಬಿಡುತ್ತೆ ಅಕ್ಕಿ. ಇದು ಕತಂಗ್ ಬಣ್ಣದಲ್ಲಿ ತಿರಾವಲ್ ಬಂದಿದೆ. ತುಂಬ ಹಳೆ ಲೈನ್ದು ಸುರುಮೈ ಬಣ್ಣ ಇದು. ನಾನು ಈ ಬಣ್ಣ ತುಂಬ ಹುಡುಕ್ತಾ ಇದ್ದೆ. ನಮ್ಮ ಅಕ್ಕಿಯಲ್ಲೇ ನನಗೆ ಬೇಕಾಗಿರೋ ಬಣ್ಣ ಬಂದಿದೆ. ಫ್ರೆಂಡ್ಸ್, ಇವಾಗ ಏನು ಕತಂಗ್ ತಿರಾವಲ್ಲು ಇಲ್ಲ ಸುರುಮೈ ತಿರಾವಲ್ ತೋರಿಸಿದೆ. ಬಿಳೇ ಬಾಲ ಶೇಪ್ ನೋಡ್ಕೊಳ್ಳಿ. ಚುಪ್ತಿರಿ ಉದ್ದಾತಿರಿ ಬಣ್ಣ ನೋಡ್ಬೋದು. ತುಂಬ ಹಳೇ ಲೈನ್ದು ರೇರ್ ಕಲರ್ ಬಣ್ಣ ಅನ್ಬೋದು. ನನಗೆ ಮೇಯ್ನ್ ಬೇಕಾಗಿದ್ದು ಈ ಬಣ್ಣಲ್ಲಿ ಬೇಕಿತ್ತು. ನಮ್ಮ ಲೈನಲ್ಲೇ ಬಂತದ್ದು. ಲೆಂತ್ ಚೆನ್ನಾಗಿದೆ ಅಕ್ಕಿ. ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣು ನೋಡಿ ಫ್ರೆಂಡ್ಸ್, ಎಷ್ಟು ಟಾಪಾಗಿ ಬಂದಿದೆ ಅಂದರೆ ಅದು ಅಪ್ಪ ಕಣ್ಣನ್ನು ಮೀರಿಸ್ಬಿಡುತ್ತೆ. ಅಷ್ಟು ಒಳ್ಳೆ ಟಾಪಾಗಿ ಬಂದಿದೆ ಕಣ್ಣಲ್ಲಿ. ಟೋಟಲಾಗಿ ಬ್ರೀಡರ್ ಐಯಲ್ಲಿ ಇದೆ ಕಣ್ಣು. ಇದು ನಮ್ಮ ನಗಿನಗಳಲ್ಲಿ ಮಾಡಿಸಿರೋದು. ಬಾಲ ಸ್ವಲ್ಪ ಅಗಲ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ನು ಆಲ್ಮೋಸ್ಟ್ ನಮ್ಮ ನಗಿನಗಳಲ್ಲಿ ವೈಬ್ರೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಮತ್ತು ಬಣ್ಣ ನೋಡಿ ಫ್ರೆಂಡ್ಸ್, ಇದು ಹಳೇ ಲೈನ್ದು ಬಣ್ಣ ಬಿಚ್ಕೊಂಡಿದೆ. ಗಂಡು ಹಳೆ ಲೈನ್ ಬಣ್ಣ ಬಿಚ್ಕೊಂಡಿದೆ, ಹೆಣ್ಣು ಹಳೆ ಲೈನ್ ಬಣ್ಣ ಬಿಚ್ಕೊಂಡಿದೆ. ತಲೆ ಶೇಪು, ಚೋಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್, ಗಂಡು ಬಂದ್ಬಿಟ್ಟು ಟೋಟಲಾಗಿ ಬ್ರೀಡರ್ ಐ, ಹೆಣ್ಣು ಬಂದ್ಬಿಟ್ಟು ಫ್ಲೈಯರ್ ಐ ಪ್ಲಸ್ ಬ್ರೀಡರ್ ಐ. ಇದಿನ್ನೂ ಚಿಕ್ಕ ಹೆಣ್ಣು. ನೀವೇ ಲೆಕ್ಕ ಹಾಕಿ ಇನ್ನೂ ವಯಸ್ಸಾಗ್ತಿರಂಗೆ ಇದು ಕಣ್ಣು ಎಷ್ಟು ಒಡಕಲಾಗತ್ತೆ ಅಂತ. ಇವಾಗಲೇ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರ್ಯಾಕ್ಸು, ಬ್ಲೂ ಲೈನ್ಸು, ಶೇಡು ಇವೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನು ವಯಸ್ಸಾಗ್ತಾ ತುಂಬಾ ಟರ್ನ್ ಆಗತ್ತದು. ಗಿಡ್ಡಿ ಲೆಂತು ಹಕ್ಕಿಗಳು ಅಂತಲೇ ಹೇಳ್ಬೋದು. ಗಿಡ್ಡಿ ಲೆಂತಲ್ಲಿ ಗುಲ್ದಾರ್ ತಿರಾವಲ್ಗಳು ಎರಡೂ. ಹೆಣ್ಣು ಗುಲ್ದಾರ್ ತಿರಾವಲ್ಲು, ಗಂಡು ಗುಲ್ದಾರ್ ತಿರಾವಲ್ಲು. ಈ ಜೊತೆನ ಮ್ಯಾಚ್ ಮಾಡಿದ್ದೀನಿ. ಹಕ್ಕಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೀವು ನೋಡ್ಬೋದು, ಗುಂಡು ತಲೆ, ಮೀಡಿಯಮ್ ಸೈಜ್ಗಿಂತ ಚಿಕ್ಕ ಚೊಂಚು ಎರಡೂ ಸೇಮ್ ಟು ಸೇಮ್ ಮಾಡಿದ್ದೀನಿ. ಹಕ್ಕಿ ಲೆಂತ್ ಚಿಕ್ಕದಿರುತ್ತೆ. ಲಾಲ್ ಕಟ್ಟೆಲ್ಲ ತುಂಬ ಹೆವಿ ಇರುತ್ತೆ. ಈ ಜೊತೆಲೂ ಪಟಾಗಳು ನಿಮಗೆಲ್ಲರಿಗೂ ತಲುಪಲಿ ಅಂದ್ಬಿಟ್ಟು ಮಾಡಿಸಿರೋ ಜೊತೆ ಇದು. ನಾನು ವೀಡಿಯೋ ಹಾಕ್ಬೇಕಂತ ಇರಲಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನೀವೆಲ್ಲರೂ ಕೇಳ್ತಾ ಇರ್ತೀರ, ಸಿಕ್ಕಾಪಟ್ಟೆ ಫೋನ್ ಬರ್ತಾ ಇರುತ್ತೆ, ಸರ್ ದೊಡ್ಡ ಅಕ್ಕಿಗಳು ತೋರಿಸಿ, ಪಟಾಗಳು ಯಾವ್ದು ಕೊಡ್ತೀರಾ ಅಂತ. ಅದಕ್ಕೆ ಇವತ್ತು ದೊಡ್ಡ ಅಕ್ಕಿದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಖುಷಿನೂ ಆಗುತ್ತೆ ನಮ್ಮ ವೀಡಿಯೋ ನೋಡಿ. ಯಾಕಂದರೆ ಒಂದು ಒಳ್ಳೆ ಲೈನ್ ಅಕ್ಕಿಗಳು. ನಾನು ಬೇರೆ ದಾಡಿಗೆ ಹೋಗೋದು ಬೇಡ, ನನ್ನ ದಾವಡಿಯಲ್ಲೇ ತೋರಿಸ್ಬಿಡ್ತೀನಿ. ಅಷ್ಟು ಅಕ್ಕಿಗಳಿದೆ. ಒಂದು 700 ಅಕ್ಕಿ ಮೇಲಿದೆ ನನ್ನ ಹತ್ರ. ಇವಾಗ ಜೊತೆ ಒಂದು 100 ಅಕ್ಕಿ ಜೊತೆ ಹಾಕಿರ್ತೀನಿ ನಾನು. ಯಾಕಂದರೆ ಬೇರೆಯವ್ರ ದಾಡಿಗೆ ಹೋಗಿ ವೀಡಿಯೋ ಮಾಡೋದು, ಅವ್ರ ಅಕ್ಕಿ ನಾವು ತೋರಿಸೋದು, ಅದು ಬದಲು ನನ್ನ ಹತ್ರನೇ ಅಷ್ಟು ಅಕ್ಕಿ ಇರ್ಬೇಕಾದ್ರೆ ನಾನು ಯಾಕೆ ಹೋಗಲಿ ಹೇಳಿ. ಅದಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಬೇರೆ ದಾವಡಿಗಳ್ದು ವೀಡಿಯೋ ಮಾಡೋದು. ನಮ್ಮ ದಾವಡಿಯಲ್ಲೇ ಎಷ್ಟು ಅಕ್ಕಿ ಇದೆ ಅದನ್ನೇ ನೋಡ್ತಾ ಇರೋ ಸಾಕು, ಕಣ್ಣು ತುಂಬಿಸ್ಕೊಬೋದು. ಇವಾಗ ಏನು ಗುಲ್ದಾರ್ ತಿರಾವಲ್ ಗಂಡು ತೋರಿಸ್ದೆ. ಚುಪ್ತಿರಿ ಉದ್ದಾತಿರಿ ಮತ್ತು ಹಳೆ ಲೈನ್ದು ಛಾಯೆ ನೋಡ್ಬೋದು. ಲಾಲ್ ಕಟ್ ನೋಡಿ ಎಷ್ಟು ಹೆವಿ ಇರುತ್ತೆ ಅಂತ. ಬಾಲ ಹೊಡೆದಿದ್ದೀನಿ, ಗಲೀಜು ಮಾಡ್ಕೊಂಡಿತ್ತು, ಅದಕ್ಕೆ ಸೀಸರ್ ಮಾಡಿದ್ದೀನಿ. ಲೆಂತ್ ಗಿಡ್ಡಿ ಹಾಕಿ ಜಾಸ್ತಿ ಉದ್ದ ಇಲ್ಲ, ಅಗಲ ಇದೆ.
ಗುಂಡು ತಲೆ, ಮೀಡಿಯಮ್ ಸೈಜ್ ಚೋನ್ಕಿಂತ ಚಿಕ್ಕ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಟೋಟಲಾಗಿ ಬ್ರೀಡರ್ ಐ ಕಣ್ಣು ನೀವು ನೋಡ್ಬೋದು. ಟೋಟಲ್ ಬ್ರೀಡರ್ ಐ ಕಣ್ಣು. ಈ ಕಣ್ಗಳೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಒಂದು ಒಳ್ಳೆ ಲೈನ್ ಕಣ್ಗಳಿವೆಲ್ಲ, ಹಳೆ ಲೈನು ಮತ್ತು ಒಂದು ನೆನ್ಪಿಟ್ಕೊಬೇಕು ಅಂಥ ಕಣ್ಗಳಿವೆಲ್ಲ. ಇದು ಗುಲ್ದಾರ್ ಹೆಣ್ಣು, ಸ್ವಲ್ಪ ಗಲೀಜಾಗಿದೆ. ಲಾಲ್ ಕಟ್ ನೋಡ್ಬೋದು, ಹೆವಿ ಲಾಲ್ ಕಟ್ಟು. ಗಂಡು ಹೆಣ್ಣು ಎರಡಕ್ಕೂ ಕೆಂಪು ಛಾಯೆ ಹಳೆ ಲೈನ್ದು ಹಂಗೆ ಬಂದಿದೆ. ವೈಬ್ರೇಷನ್ ಗಂಡಲ್ಲಿ ಕಮ್ಮಿ, ಹೆಣ್ಣಲ್ಲಿ ಜಾಸ್ತಿ. ಈ ಟೈಪಲ್ಲಿ ನಾನು ಮ್ಯಾಚ್ ಮಾಡಿರೋದು. ತಿರಾವಲ್ ಗಂಡು ಏನಕ್ಕೆ ಹಾಕಿರೋದು ಅಂದರೆ ಇದಕ್ಕೆ ಬಿಳೆ ಕಚ್ಬಿಟ್ಟಿದೆ, ಅದಕ್ಕೋಸ್ಕರ ಗುಲ್ದಾರಲ್ಲಿ ತಿರಾವಲ್ ಹಾಕಿರೋದು. ಲೆಂತು ಗಂಡು ಹೆಣ್ಣು ಎರಡೂ ಕಮ್ಮಿನೇ, ಲೆಂತು ಜಾಸ್ತಿ ಇಲ್ಲ, ಅಗಲ ಇದೆ. ತಲೆ ಶೇಪು ಎರಡೂ ಗುಂಡು ತಲೆ, ಮೀಡಿಯಮ್ ಸೈಜ್ ಚೋನ್ಕಿಂತ ಚಿಕ್ಕ ಚೋಂಚು. ಇದು ನೋಡಿ ಫ್ರೆಂಡ್ಸ್, ಸೂಪರ್ ಕ್ಲಾಸಲ್ಲಿರುತ್ತೆ ಕಣ್ಣು. ಟೋಟಲಾಗಿ ಬ್ರೀಡರ್ ಐ. ಗಂಡು ಹೆಣ್ಣು ಎರಡೂ ಬ್ರೀಡರ್ ಐಗಳನ್ನ ಮ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇವೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಕಣ್ಣಿಂದು. ಈ ಕಣ್ಗಳೆಲ್ಲ ನೀವು ಸ್ಕ್ರೀನ್ಶಾಟ್ ತೆಗೆದು ಒಂದು ಚಾರ್ಟ್ ಥರ ಮಾಡ್ಕೊಂಡು ನಿಮ್ಮ ದಾವಡಿಯಲ್ಲಿ ಹಾಕ್ಕೊಂಡ್ರೂ ತುಂಬಾ ಸಖತ್ತಾಗಿರುತ್ತೆ ನೋಡೋಕ್ಕೆ. ಇವು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆವಾಗಲೇ ನಾನು ನಿಮಗೆ ಚಿಕ್ಕಬಳ್ಳಾಪುರದ್ದು ಸುರುಮೈಗಳು ಏನು ತೋರಿಸ್ದೆ ನೋಡಿ ಫ್ರೆಂಡ್ಸ್, ಅದಲ್ಲಿ ಮಾಡಿಸಿರೋ ಅಕ್ಕಿ ಇದು. ಗಂಡು ಹೆಣ್ಣು ಎರಡೂ ಸುರುಮೈಗಳು. ಇದನ್ನು ಜೊತೆ ಆಗಿಲ್ಲ, ಇದನ್ನ ಜೊತೆ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಅಕ್ಕಿ. ನನಗೆ ಮೇಯ್ನ್ ಬೇಕಾಗಿದ್ದ ಕಲರು ಈ ಕಲರು, ಆ ಕಲರಲ್ಲೂ ಅಕ್ಕಿ ಮಾಡ್ಕೊಂಡಾಯ್ತು. ಇವಾಗ ಸುರುಮೈಗಳಲ್ಲಿ ಒಳ್ಳೆ ಜೊತೆಗಳು ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಪಟ್ಟಗಳು ಕೊಡ್ತೀನಿ ನಿಮಗೆಲ್ಲ. ಇದನ್ನು ಇವಾಗ ನಾವು ಜೊತೆ ಹಾಕೋದು ಇನ್ನೊಂದು 6 ತಿಂಗಳಾದಮೇಲೆ, ಯಾಕಂದರೆ ಇನ್ನೂ ಅಷ್ಟು ದೊಡ್ಡ ಅಕ್ಕಿಗಳಲ್ಲ ಇವು. ಒಂದು 6 ತಿಂಗಳಲ್ಲಿ ಜೊತೆ ಮಾಡ್ಕೊತೀನಿ ಇನ್ನು. ಇವಾಗೇನು ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಶುಕ್ತಿರಿ, ಉದ್ದಾತಿರಿ. ಲೆಂತ್ ವೈಸು ಒಂದು ಒಳ್ಳೆ ಲೆಂತ್ ಇದೆ ಅಕ್ಕಿ. ಬಣ್ಣ ಅಂತೂ ತುಂಬಾ ಇಷ್ಟ ಆಗಿರೋ ಬಣ್ಣ ನನಗಿದು. ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್, ಇನ್ನು ಪಟ್ಟ ಗಂಡು. ಇವಾಗಲೇ ನೀವು ನೋಡ್ಬೋದು ಕ್ರ್ಯಾಕ್ಸ್ ಆಗಲಿ, ಆ ರಿಂಗ್ಸ್ ಆಗಲಿ ಎಲ್ಲ ಎಷ್ಟಿದೆ ಅಂತ. ಇದನ್ನು ವಯಸ್ಸಾಗ್ತಾ ಆಗ್ತಾ ತುಂಬ ಡಾರ್ಕ್ ಆಗುತ್ತೆ, ಎದ್ದು ಕಾಣುತ್ತದು. ಫ್ರೆಂಡ್ಸ್, ಇದು ಸುರುಮೈಗಳಲ್ಲಿ ಮಾಡಿಸಿರೋದು ಜೊತೆ ಪಟ್ಟಾನೆ. ಇದು ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟಿದ ಲೈಟಾಗಿದೆ. ಒಂದು ಬಿಳೆ ರೆಕ್ಕೆನೂ ಬಂದಿದೆ ಇದರಲ್ಲಿ. ಲೆಂತು ಮೀಡಿಯಮ್ ಲೆಂತು, ಅಗಲ ಇದೆ. ತಲೆ ಶೇಪು, ಚೊಂಚ್ ನೋಡ್ಕೊಳ್ಳಿ. ಗಂಡು ಹೆಣ್ಣು ಜೊತೆ ಪಟ್ಟ ಆಗಿರೋದ್ರಿಂದ ಕಣ್ಣಲ್ಲಿ ಎರಡೂ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲಾಗಿ ರೆಕ್ಕೆ ಹೊಡೆದಿಕ್ಕೋ ಹಕ್ಕಿಗಳಿವು. 2 ಅಕ್ಕಿನೂ ಬ್ರೀಡರ್ ಐಸು. ಒಂದು ಒಳ್ಳೆ ಬಂದ ಜೊತೆ ಲೈಫ್ ಲಾಂಗ್ ಶೋಕಿ ಮಾಡ್ಕೊಬೋದು ಈ ಜೊತೆಯಲ್ಲಿ. ಫ್ರೆಂಡ್ಸ್, ಸುಮ್ಮನೆ ಒಂದು ಸೈಡ್ ತೋರಿಸ್ತಾ ಇದ್ದೀನಿ. ಇದು ನಾವು ಮಾಡಿರೋದು ಸೆಟಪ್ಪು.
ತುಂಬ ಜನ ಕೇಳಿದ್ರು ನನಗೆ ನಿಮ್ಮದು ಸೆಟಪ್ದು ವಿಡಿಯೋ ಕಳಿಸಿ ಅಂತ. ಇವಾಗ ನೋಡಿ ನಾವು ಮಾಡಿರೋದು ಹೆಂಗೆ ಅಂದರೆ ಎಲ್ಲ ಸಿಂಗಲ್ ಅಕ್ಕಿ ಹಾಕಿರ್ತೀನಿ. ಇದೆಲ್ಲ ಬೂರಿಗಳು, ಒಂದು ಲೈನ್ ಪೂರ್ತಿ ಬೂರಿಗಳಿದೆ. ಅದಾದಮೇಲೆ ಒಂದು ಲೈನ್ ಪೂರ್ತಿ HMTಗಳಿದೆ, ಒಂದು ಲೈನ್ ಪೂರ್ತಿ ತಿರಾವಲ್ಗಳು, ಒಂದು ಲೈನ್ ಪೂರ್ತಿ ಆನೆಕಲ್ಲು, ಒಂದು ಲೈನ್ ಪೂರ್ತಿ ತಾಮ್ರಾಲ್ಗಳು. ಆ ಲಾಸ್ಟ್ ಲೈನ್ ಬಂದ್ಬಿಟ್ಟು ಎಲ್ಲ ಆನೆಕಲ್ಗಳು. ಇನ್ನು ನಾನು ನಿಮ್ಗೆ ಸಿಂಪಲಾಗಿ ತೋರಿಸ್ತಾ ಇರೋದು ಈ ಥರ ನಾವು ಸೆಟಪ್ ಮಾಡ್ಕೊಂಡಿರೋದು. ಇದು ಒಂದು ಸೈಡ್ದು ನಾನು ತೋರಿಸ್ತಾ ಇರೋದು. ಇಲ್ಲೊಂದು ಹತ್ರ ಇಲ್ಲಿ ಒಂದು 80 ಕಾನಿ ತನಕ ಇದೆ. ಇದು ಏನಕ್ಕೆ ತೋರಿಸ್ತಿರೋದು ಅಂದರೆ ನೋಡಿ ಫ್ರೆಂಡ್ಸ್, ಇದು ಹಿಂಗೆ ಸಪ್ರೇಟಾಗಿ ಟ್ರೇ ಬರುತ್ತೆ. ಕಾಯಿಲೆ ಇದ್ದರೆ ಹಕ್ಕಿ ವೀಕ್ ಇದೆಯೋ ಏನು ಅಂತ ಮೋಷನಲ್ಲಿ ನೋಡ್ಕೊಂಬಿಡ್ತೀವಿ ನಾವು. ಮತ್ತು ನೀರಿಗೆ ಒಂದು ಸೈಡ್ ಇಟ್ಟಿರ್ತೀವಿ, ಮೇವ್ಗೆ ಒಂದು ಸೈಡ್ ಇಟ್ಟಿರ್ತೀವಿ. ಇದು ಮೇನ್ ಡೋರು ಹಿಂಗಿರುತ್ತೆ. 12 ಇಂಚ್ಗೆ 15 ಇಂಚು ಒಂದೊಂದು ಸಪ್ರೇಟ್ ಕಾನಿ ಬರೋದು. ಇದು ನಾವೆಲ್ಲ ಟೈಟಾಗು ಬೈಂಡಿಂಗ್ ವೇರ್ ಹಾಕ್ಬಿಟ್ಟು ಎಲ್ಲ ಕಟ್ಟಿರೋದಕ್ಕೆ ಇಷ್ಟು ನೀಟಾಗಿ ಕಾಣುತ್ತೆ. ನಾನು ಫುಲ್ ವಿಡಿಯೋ ಮಾಡಲ್ಲ ನಮ್ಮ ಕಾನಿದು. ಎಲ್ಲರಿಗೂ ಒಂದು ಐಡಿಯಾ ಬರಲಿ, ನೀಟಾಗಿ ಅಕ್ಕಿ ಮೇಂಟೈನ್ ಮಾಡೋದಕ್ಕೆ ಒಂದು ಈಸಿ ವೇ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಈ ಕಾನಿ ಬೆಲೆ ಬಂದ್ಬಿಟ್ಟು 500 ರೂಪಾಯಿ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಈಗ ಕಾನಿ ಹೆಂಗೆ ಇರುತ್ತೆ ಅಂತ. ಇದು ನೋಡಿ ಫ್ರೆಂಡ್ಸ್, ಆರಾಮಾಗೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಬೋದು ಕಾನಿನ. ಹಿಂಗೆ ಸಿಂಗಲ್ ಅಕ್ಕಿ ಹಾಕಿದ್ರೆ ಎಷ್ಟು ಜಾಗ ಇರುತ್ತೆ ನೋಡ್ಕೊಳ್ಳಿ. ನಾವಲ್ಲಿ ಎಲ್ಲ ಕಟ್ಟಿರೋದಕ್ಕೆ ಇದು ನೋಡಿ, ಕಟ್ಟಿರೋದಕ್ಕೆ ಒಂದೇ ಪೋರ್ಷನಲ್ಲಿ ಪ್ರಪೋರ್ಷನೇಟಾಗಿ ಕಾಣಿಸುತ್ತೆ. ಮತ್ತು ಯಾರು ಬಂದ್ರೂ ನೋಡೋಕ್ಕೆ ತುಂಬ ಚೆನ್ನಾಗೆ ಕಾಣುತ್ತೆ. ಇದು ನೋಡಿ, ಜೊತೆ ಅಕ್ಕಿ ಹಾಕಿದ್ದೀನಿ. ಜೊತೆ ಅಕ್ಕಿ ಹಾಕಿದ್ರೆ ಎಷ್ಟು ಜಾಗ ಇರುತ್ತೆ ನೋಡಿ. ಇದೆಲ್ಲ ಸಿಂಗಲ್ ಅಕ್ಕಿಗಳು ಹಾಕಿರೋದು. ಎಲ್ಲ ಒಂದು ಆ ಕಡೆ ಈ ಕಡೆ ಒಂದು 2 ಜೊತೆ ಹಂಗೆ ಹಾಕಿರ್ಬೋದು ನಾನು. ಮಿಕ್ಕಿದೆಲ್ಲ ಸಿಂಗಲ್ ಅಕ್ಕಿಗಳು. ಒಂದು ಬ್ಯಾಚು ಪಟ್ಟ ತೆಗ್ಸ್ಮೇಲೆ ಈ ಬ್ಯಾಚ್ಗಳು ನೆಕ್ಸ್ಟು ಪಟ್ಟ ತೆಗ್ಸೋಕೆ ಹೋಗುತ್ತೆ, ನೆಕ್ಸ್ಟ್ ಬ್ಯಾಚ್ಗೆ ಆಗತ್ತೆ. ಇವು ಹಂಗೆ ಮಾಡಿಟ್ಟಿರ್ತೀವಿ. ಇದು ಈಸಿ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. 500 ರೂಪಾಯಿ ಒಂದು ಕಾನಿಗೆ ಬಿಡುತ್ತೆ. 12 ಇಂಚ್ಗೆ 15 ಇಂಚು ಒಂದೊಂದು ಕಾನಿ ಬರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ದಸ್ತಾ ಮಾಡಬೇಕಂದ್ರೆ ದಸ್ತಾ ಬಾಕ್ಸ್ ಥರನೂ ಎತ್ಕೊಂಡು ಹೋಗ್ಬೋದು. ಇದು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಮತ್ತು ಯಾರೇ ಬಂದ್ರೂ ತುಂಬ ಚೆನ್ನಾಗೆ ಮೇಂಟೈನ್ ಮಾಡಿದ್ದೀವಿ ಅಂತ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಇಲ್ಲೊಂದು 80 ಗೂಡು ಇರ್ಬೋದು ಇಲ್ಲಿ. ಇದು ಒಂದು ಸೈಡ್ದು ನಾನು ತೋರಿಸ್ತಿರೋದು. ಇಂಥ ತುಂಬ ಸೈಡ್ ಇದೆ ನಮ್ಮ ದಾವಡಿಯಲ್ಲಿ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ನಾನು ಒಂದು ಸೈಡ್ದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾರು ಬೇಕು ಅಂದರೆ ಇಂಥ ಥರದ್ದು ನನಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಟ್ರಾನ್ಸ್ಪೋರ್ಟು ಯಾವ ಊರಿದ್ರೂ ಕಳಿಸ್ಕೊಡ್ತೀನಿ. 500 ರೂಪಾಯಿ ಕಾನಿಗಾಗತ್ತೆ. ಟ್ರಾನ್ಸ್ಪೋರ್ಟು ನಿಮ್ಮ ಊರಿಗೆ ಎಷ್ಟು ಬೀಳುತ್ತೆ ಅದು ಎಕ್ಸ್ಟ್ರಾ ಆಗುತ್ತೆ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಸಿಗತ್ತೆ ನಿಮಗೆ.